ನಮಸ್ಕಾರ. ವಿಷನ್ ಮಾಸ್ಟರ್ ಅಕಾಡೆಮಿಗೆ ತಮಗೆಲ್ರಿಗೂ ಸ್ವಾಗತ. ನಾನು ನಿಮ್ಮ ಬಸವರಾಜ್. ಇವತ್ತು ಸಣ್ಣ ಒಂದು ಸ್ಟೋರಿ ಹೇಳೋದ್ರ ಮೂಲಕ ಇವತ್ತಿನ ಕ್ಲಾಸಸ್ನ ನಾವು ಸ್ಟಾರ್ಟ್ ಮಾಡುವ. ಸೊ ಒಂದ್ಸರಿ ಏನಾಯ್ತಂದರೆ, ಒಂದು ಕುರಿ ಹಿಂಡಿತ್ತು. ಆ ಕುರಿ ಹಿಂಡು ಒಂದು ಕಡೆ ನೀರು ಕುಡಿಯುವಂಥ ಸಮಯ ಅವತ್ತಾಗಿತ್ತು. ನೀರು ಕುಡಿಲಿಕ್ಕೆ ಎಲ್ಲ ಕುರಿಗಳು ಹೋಗುತ್ತಿತ್ತು. ಆದರೆ ಆ ಕುರಿಗಳ ಮಧ್ಯೆ ಇರುವಂಥ ಒಂದು ಕುರಿಗೆ ಮಾತ್ರ ಅವತ್ತಿನ ದಿವಸ ಆ ಒಂದು ಸಮಯಕ್ಕೆ ನೀರಾಡಿಕೆ ಆಗಿದ್ದಿಲ್ಲ. ಹಾಗಾಗಿ ಏನಾಯ್ತಂದ್ರೆ, ಹೋಗುವ ದಾರಿಯಲ್ಲಿ ಒಂದು ಅಡ್ಡ ಹಳ್ಳ ಬಂದರೂ ಕೂಡ ಅದೇನು ಮಾಡುತ್ತೆ, ಮುಂದೆ ಇರುವಂಥ ಆ ಒಂದು ನೀರಾಡಿಕೆ ಆಗದಿರುವಂಥ ಕುರಿ ಆ ಹಳ್ಳವನ್ನು ದಾಟಿ ಜಿಗಿದು ಮುಂದೆ ಹೋಗ್ಬಿಡುತ್ತೆ. ಈ ಜಿಗಿದು ಹೋಗಿರುವಂಥ ಕುರಿನ ನೋಡಿದಂಥ ಹಿಂದೆ ಇರುವಂಥ ಎಲ್ಲ ಕುರಿಗಳು ಏನು ಮಾಡ್ತವೆ ಅಂದರೆ, ಆ ಕುರಿ ಹೇಗೆ ಜಿಗಿದು ಅದನ್ನು ದಾಟಿ ಹೋಯಿತು, ಅದೇ ರೀತಿ ಎಲ್ಲ ಕುರಿಗಳು ಅದನ್ನು ದಾಟಿ ಮುಂದೆ ಹೋಗ್ಬಿಡುತ್ತೆ. ಕೊನೆಗೆ ಏನಾಗುತ್ತೆ ಅಂತಂದರೆ, ನೀರಾಡಿಕೆ ಆಗಿರುವಂಥ ಎಲ್ಲ ಕುರಿಗಳು ಅಸ್ತವ್ಯಸ್ತ ಆಗುತ್ತವೆ. ಯಾಕೆ ಅಂತಂದರೆ ನೀರು ಕುಡಿದೇ ಇರೋದಕ್ಕೆ. ಇನ್ನು ಆ ಒಂದು ಕುರಿ ಮಾತ್ರ ಏನು ಮಾಡುತ್ತೆ, ಹಾಗೆ ನಡೀತಾ ಹೋಗುತ್ತೆ. ಇದರಿಂದ ಏನು ಗೊತ್ತಾಗುತ್ತೆ ಅಂತಂದರೆ ನಮಗೆ, ಯಾರೋ ಒಬ್ಬರು ಮುಂದೆ ಹೋದರು ಅಂತೇಳಿ ಅವ್ರ ಹಿಂದೆ ನಾವು ಹೋಗೋದಲ್ಲ. ಅದ್ರ ಬದಲಾಗಿ ನಾವು ಯೋಚನೆ ಮಾಡಬೇಕು, ನಾವು ಆ ರೀತಿ ಹೋದರೆ ಸರಿ ಆಗುತ್ತಾ ಇಲ್ವಾ ಅಂತೇಳಿ. ಕುರಿಗಳ ಹಾಗೆ ನಾವು ಹೋಗುವುದು ಸರಿಯಲ್ಲ. ಓಕೆ. ಇನ್ನು ಮತ್ತೊಂದು ಕಡೆ ಒಂದು ಸಿಂಹ ಇರುತ್ತೆ. ಆ ಸಿಂಹ ತುಂಬ ದಷ್ಟಪುಷ್ಟವಾಗಿರುತ್ತೆ. ಅದು ಒಂದು ಗುಂಪಲ್ಲಿರುವಂತಹ ಒಂದು ಚೆನ್ನಾಗಿರುವಂತಹ ಬಲಿಷ್ಠವಾಗಿರುವಂತಹ ಒಂದು ಜಿಂಕೆನ ತಿನ್ನಬೇಕು ಅಂತೇಳಿ ಒಂದ್ಸರಿ ರೆಡಿ ಆಗುತ್ತೆ. ಛಲ ತೊಟ್ಟಿರುತ್ತೆ, ಅದೇ ಜಿಂಕೆನ ನಾನು ಹಿಡಿದು ತಿನ್ನಲೇಬೇಕಂತೇಳಿ. ಇದಕ್ಕೂ ಅಷ್ಟೇ ಬಲ ಇರುತ್ತೆ, ಅದಕ್ಕೂ ಕೂಡ ಬಲ ಇರುತ್ತೆ. ಓಕೆ, ತಪ್ಸ್ಕೊಂಡು ಹೋಗುವಷ್ಟು ಚಾಣಕ್ಯ ಕೂಡ ಆ ಒಂದು ಜಿಂಕೆಗಿರುತ್ತೆ. ನೋಡಿ ಏನಾಗುತ್ತೆ ಅಂತಂದರೆ, ಯಾವಾಗ ಈ ಸಿಂಹ ಆ ಒಂದು ಜಿಂಕೆ ಕಣ್ಣಿಗೆ ಬೀಳುತ್ತೆ, ಆವಾಗ ಜಿಂಕೆ ತುಂಬ ಜೋರಾಗಿ ಓಡ್ಲಿಕ್ಕೆ ಪ್ರಾರಂಭ ಮಾಡುತ್ತೆ. ಅದು ಜೀವ ಉಳಿಸ್ಕೊಳ್ಳೋಕ್ಕಂತ ಓಡುತ್ತೆ. ಆದರೆ ಈ ಒಂದು ಸಿಂಹ ಅದನ್ನು ಹಿಡಿದು ತಿನ್ನಲೇಬೇಕು ಅನ್ನೋ ಛಲದಿಂದ ಅದರ ಹಿಂದೆ ಓಡುತ್ತೆ. ಕೊನೆಗೆ ಅದಕ್ಕೆ ಓಡೋಡಿ ಸಾಕಾಗಿ ಈ ಒಂದು ಸಿಂಹದ ಕೈಯಲ್ಲಿ ಸಿಗಾಕೊಂಡು ಕೊನೆಗೆ ಈ ಒಂದು ಸಿಂಹಕ್ಕೆ ಬಲಿಯಾಗಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಸಿಂಹಕ್ಕಿರುವಂತಹ ಛಲ ಏನಿದೆ, ಆ ಒಂದು ಜಿಂಕೆನ ಹಿಡಿದು ತಿನ್ನೋ ಹಾಗೆ ಮಾಡುತ್ತೆ. ಎರಡರಿಂದ ನಮಗೇನು ಗೊತ್ತಾಗುತ್ತೆ ಅಂತಂದರೆ, ನೋಡಿ, ಗುಂಪಲ್ಲಿ ನಾವು ಗೋವಿಂದ ಅನ್ನೋದ್ರಿಂದ ನಮಗೆ ಲಾಸ್ ಆಗೋದೇ ಜಾಸ್ತಿ. ನಮಗೆ ಅಲ್ಲಿ ಸಿಗೋದು ತುಂಬ ಕಷ್ಟ. ನಾವು ಗುಂಪಲ್ಲಿ ಗೋವಿಂದ ಅನ್ಲಿಕ್ಕೆ ಹೋಗಬಾರ್ದು. ಬದಲಾಗಿ ಏನು ಮಾಡಬೇಕು, ನಾವು ಈ ಸಿಂಹದಂತೆ ಛಲ ತೊಟ್ಟು ಏನಾದರೂ ನಾನು ಮಾಡಿ ನಾನು ಅಂದ್ಕೊಂಡಿದ್ದನ್ನ ಪಡೆದೇ ತೀರ್ತೇನೆ ಅಂತೇಳಿ ಹೋಗಬೇಕು. ಅದಕ್ಕಾಗಿ ಈ ಒಂದು ಕೊಟೇಶನ್ನ ಹಾಕಿರೋದಂಥದ್ದಲ್ಲಿ ಏನು, ಗುಂಪಲ್ಲಿ ಗೋವಿಂದ ಎನ್ನುವ ಕುರಿಯಂತಾಗಬೇಡಿ, ಸಿಂಗಲ್ ಆಗಿದ್ದರೂ ಸದ್ದಿಲ್ಲದೆ ಸಾಧಿಸುವಂಥ ಸಿಂಹದಂತಾಗಿ ಅಂತ. ಫಸ್ಟ್ ಅಂದರೆ 21st ಕ್ವೆಶನ್ ಏನಿದೆ ಅಂತಂದರೆ, ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಈಸ್ ಇಂಪಾರ್ಟೆಂಟ್ ವೆನ್ ಎ ಟೀಚರ್ ಕಮ್ಯುನಿಕೇಟ್ಸ್ ವಿತ್ ಸ್ಟೂಡೆಂಟ್ಸ್ ಅಂತ. ಆಪ್ಷನ್ ಎ ಸಿಂಪತಿ, ಆಪ್ಷನ್ ಬಿ ಎಂಪತಿ, ಆಪ್ಷನ್ ಸಿ ಅಪತಿ, ಆಪ್ಷನ್ ಸಿ ಎಪತಿ ಇದೆ, ಆ್ಯಂಡ್ ಆಪ್ಷನ್ ಡಿ ಎನಿಮೋಯಿಸ್ಟಿ. ಓಕೆ, ಇನ್ನು ಕನ್ನಡದಲ್ಲಿ ಕೊಟ್ಟಿದ್ದಾರೆ, ಇವುಗಳಲ್ಲಿ ಯಾವುದು ಒಬ್ಬ ಶಿಕ್ಷಕನು ತನ್ನ ವಿದ್ಯಾರ್ಥಿಗಳೊಂದಿಗೆ ಸಂವಹನ ಮಾಡುವಲ್ಲಿ ಮಹತ್ವದ್ದಾಗಿದೆ? ಆಪ್ಷನ್ ಎ ಅನುಕಂಪ, ಆಪ್ಷನ್ ಬಿ ಸ್ವತ್ಮಾರೋಪ, ಆಪ್ಷನ್ ಸಿ ನಿರಾಸಕ್ತಿ, ಆಪ್ಷನ್ ಡಿ ವೈರತ್ವ. ಒಬ್ಬ ಸ್ಟೂಡೆಂಟ್ಸು ಮತ್ತೆ ಒಬ್ಬ ಟೀಚರ್ ಇದ್ದಾನೆ ಅಂತ ತಿಳ್ಕೊಳ್ಳಿ. ಆ ಟೀಚರು ಸ್ಟೂಡೆಂಟ್ಸ್ ಜೊತೆ ಕಮ್ಯುನಿಕೇಟ್ ಮಾಡುವಾಗ ಯಾವುದನ್ನ ಇಲ್ಲಿ ಸರಿಯಾಗಿ ಯೂಸ್ ಮಾಡ್ಕೋಬೇಕು ಅಂತ, ಯಾವುದು ಇಂಪಾರ್ಟೆಂಟ್ ಅಂತ ಕೇಳಿದ್ದಾರೆ. ಯಾವ ರೀತಿಯ ಒಂದು ಕಮ್ಯುನಿಕೇಶನ್ ಇಂಪಾರ್ಟೆಂಟ್ ಅಂತ. ಅವ್ರೇನು ಕೊಟ್ಟಿದ್ದಾರೆ, ಆಪ್ಷನ್ ಎ ಅನುಕಂಪ ಅಂತ ಕೊಟ್ಟಿದ್ದಾರೆ. ಓಕೆ, ನೋಡಿ, ಒಬ್ಬ ಟೀಚರ್ ಅವರು ಪ್ರತಿ ಸರಿ ಅನುಕಂಪನ ವಿದ್ಯಾರ್ಥಿಗಳಿಗೆ ತೋರಿಸ್ತಾ ಇದ್ರೆ ಯಾವುದೇ ಕಾರಣಕ್ಕೂ ಸ್ಟೂಡೆಂಟ್ ಆದವರು ಸರಿಯಾಗಿ ಕಲಿಲಿಕ್ಕೆ ಸಾಧ್ಯ ಆಗಲ್ಲ. ಯಾಕಂದ್ರೆ ಪ್ರತಿದಿನ ಒಂದೇನಾದ್ರು ರೀಸನ್ ಹೇಳ್ಕೊಂಡಿರ್ತಾನೆ ಅವನು, ಈ ಥರ ಆಯಿತು ಆ ಥರ ಆಯ್ತು ಅಂತೇಳಿ. ಅವಾಗ ನಾವು ಪ್ರತಿ ಸರಿ ಅನುಕಂಪ ತೋರಿಸ್ತಾ ಇದ್ರೆ ಅಲ್ಲಿ ವಿದ್ಯಾರ್ಥಿ ಸರಿಯಾಗಿ ಅಲ್ಲಿ ವಿದ್ಯೆನ ಕಲಿಲಿಕ್ಕೆ ಸಾಧ್ಯ ಆಗಲ್ಲ. ಇನ್ನು ನಿರಾಸಕ್ತಿ ಅಥವಾ ಅಪತಿ ಅಂತ ಕರಿತೇವೆ. ನಿರಾಸಕ್ತಿ, ಒಬ್ಬ ಟೀಚರು ಕ್ಲಾಸ್ ರೂಮ್ ಒಳಗಡೆ ಹೋದ್ಮೇಲೆ ಸರಿಯಾಗಿ ಟೀಚ್ ಮಾಡಲೇಬೇಕು. ಟೀಚ್ ಮಾಡದೆ ಸರಿಯಾಗಿ ಇದು ನಿರಾಸಕ್ತಿಯನ್ನು ತೋರಿಸಿದ್ರೆ, ನೋಡಿ, ನಾವು ಟೀಚರ್ ಆದವರು ಕ್ಲಾಸ್ ಒಳಗಡೆ ಹೋದಾಗ ನಮ್ಮ 1 ಅವರನ್ನು ನಾವು ಅವರಿಗೆ ಕೊಡ್ತೇವೆ. ಓಕೆ, ನಮ್ಮ 1 ಅವರು ನಮ್ಮ ಕ್ಲಾಸಲ್ಲಿ ಗೊತ್ತಿಲ್ಲ 45 ಮಕ್ಕಳು ಕೂಡ ಇರ್ಬೋದು ಅಥವಾ 100 ಮಕ್ಕಳು ಕೂಡ ಕೂತಿರ್ಬೋದು. ನಾವೇನಾದರೂ ಸರಿಯಾಗಿ ಈ ಒಂದು
1 ಗಂಟೆನ ನಾವು ಸರಿಯಾಗಿ ಟೀಚ್ ಮಾಡದೇ ಇದ್ರೆ ನಮ್ಮ 1 ಗಂಟೆಯಿಂದ ಅವರ 100 ಗಂಟೆಗಳನ್ನು ನಾವು ಹಾಳು ಮಾಡಿದ ಹಾಗೆ. ಹಾಗಾಗಿ ಕ್ಲಾಸ್ ಒಳಗಡೆ ಹೋದಂಥ ಟೀಚರ್ ಯಾವುದೇ ಕಾರಣಕ್ಕೂ ನಿರಾಸಕ್ತಿಯನ್ನು ತೋರಿಸಬಾರ್ದು. ಹಾಗಾಗಿ ಆಪ್ಷನ್ ಸಿ ಕೂಡ ರಾಂಗ್ ಆಗುತ್ತೆ. ನಿರಾಸಕ್ತಿ ಆಗೋದೇ ಇಲ್ಲ. ಇನ್ನು ವೈರತ್ವ ಅಂತ ಇದೆ ಅಥವಾ ಅನಿಮೋಯಿಸ್ಟಿ ಅಂತ ಕರಿತೇವೆ. ವೈರತ್ವ ನೋಡಿ, ಟೀಚರ್ ಆದವರು ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳ ಜೊತೆ ವೈರತ್ವ ಮಾಡ್ಕೊಳ್ಳೇಬಾರ್ದು. ಯಾಕೆ ಅಂತ ನೀವೇ ನೋಡಿ. ಸೊ ಒಂದು ಕ್ಲಾಸಲ್ಲಿ ಎಷ್ಟು ಮಕ್ಕಳು ಇರ್ತಾರೆ, ಆ ಮಕ್ಕಳು ಎಲ್ಲರೂ ಕೂಡ ಒಂದೇ ಥರ ಇರಲ್ಲ, ಬೇರೆ ಬೇರೆ ಥರದ ಮಕ್ಕಳು ಇರ್ತಾರೆ. ಸೊ ಒಬ್ರು ನಾವು ಹೇಳಿದ್ದನ್ನ ಬೇಗ ಒಪ್ಕೊಳ್ತಾರೆ, ಮತ್ತೊಬ್ರು ನಾವು ಹೇಳಿದ್ದನ್ನ ಬೇಗ ಒಪ್ಕೊಳ್ಳಲ್ಲ, ಮತ್ತೊಬ್ರು ಒಪ್ಕೊಂಡ್ರು ಕೂಡ ನಮ್ಮ ಕ್ವಶನ್ ಮಾಡ್ತಾರೆ. ಸೊ ಹಾಗಿದ್ದಾಗ ನಾವು ಕ್ವಶನ್ ಮಾಡೋರನ್ನ ನಾವು ವೈರತ್ವ ಮಾಡ್ತಾ ಹೋದ್ರೆ ನಾವು ಟೀಚರ್ ಕೆಲಸನ ಹೇಗೆ ಮಾಡ್ಬೋದು? ನಮ್ಗೆ ಮತ್ತೆ ಹೊರಗಡೆ ಇರುವಂಥವ್ರಿಗೆ ಏನು ವ್ಯತ್ಯಾಸ ಇದೆ ಹೇಳಿ? ಸೊ ಅದಕ್ಕೋಸ್ಕರ ವೈರತ್ವ ಅನ್ನುವಂಥದ್ದು ಟೀಚರ್ಗಳಿಗೆ ಇರಲೇಬಾರ್ದು. ಯಾವುದಾದ್ರೂ ಒಬ್ಬ ಟೀಚರ್ಸು ವಿದ್ಯಾರ್ಥಿಗಳನ್ನ ವೈರತ್ವ ಮಾಡ್ತಾರೆ ಅಂತಂದ್ರೆ ದೇ ಆರ್ ನಾಟ್ ಅ ಟ್ರೂ ಟೀಚರ್ಸ್ ಅಂತ ನಾವು ಹೇಳ್ಬಹುದು. ಹಾಗಾಗಿ ವೈರತ್ವ ಕೂಡ ಆಗಲ್ಲ. ಇನ್ನು ಸ್ವತ್ಮಾರೂಪ ಅಥವಾ ಎಂಪತಿ ಅಂತ ಕರಿತೇವೆ. ಎಂಪತಿಲಿ ಏನಾಗುತ್ತೆ ಅಂತಂದ್ರೆ ಅಂಡರ್ಸ್ಟ್ಯಾಂಡ್ ಅಂಡ್ ಶೇರ್ ದ ಫೀಲಿಂಗ್ಸ್. ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಸ್ಟೂಡೆಂಟ್ಸು ಸ್ಟೂಡೆಂಟ್ಸ್ ಅಂಡ್ ಟೀಚರ್ಸು ಇಬ್ಬರು ಫೀಲಿಂಗ್ಸ್ ಅನ್ನ ಶೇರ್ ಮಾಡ್ಕೊಳ್ತಾರೆ. ಟೀಚರ್ಸ್ ಮತ್ತೆ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ? ಫೀಲಿಂಗ್ಸ್ ಅನ್ನ ಶೇರ್ ಮಾಡ್ಕೊಳ್ತಾರೆ. ಅಲೋ ದಿ ಟೀಚರ್ಸ್ ಅಂಡ್ ಕನೆಕ್ಟ್ ವಿತ್ ಸ್ಟೂಡೆಂಟ್ಸ್ ಆನ್ ಡೀಪೆಸ್ಟ್ ಲೆವೆಲ್. ಇಲ್ಲೇನಾಗ್ತದೆ ಅಂತಂದ್ರೆ ಈ ತರ ಒಂದು ಸ್ಟೂಡೆಂಟ್ಸ್ ಮತ್ತೆ ಟೀಚರ್ಸ್ ಫೀಲಿಂಗ್ಸ್ ಅನ್ನ ಶೇರ್ ಮಾಡ್ಕೊಂಡಾಗ ಆ ಟೀಚರ್ಸ್ ಮತ್ತೆ ಸ್ಟೂಡೆಂಟ್ಸ್ ಮಧ್ಯೆ ಇರುವಂತ ಒಂದು ಬಾಂಡಿಂಗ್ ಏನಾಗುತ್ತೆ? ಡೀಪ್ ಆಗುತ್ತೆ. ಡೀಪ್ ಲೆವೆಲ್ಗೆ ಬಾಂಡಿಂಗ್ ಬೆಳ್ಕೊಳ್ಳುತ್ತೆ. ಆವಾಗ ನಾವೇನೋ ಹೇಳಿದ್ರು ಕೂಡ ಒಂತೆಲೆಯಲ್ಲಿ ಸೀದಾ ಹೋಗುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಸ್ವತ್ಮಾರೋಪ ಅಥವಾ ಎಂಪತಿ ಈಸ್ ಅ ರೈಟ್ ಆನ್ಸರ್. ಮಿಕ್ ಕ್ವಶನ್ ಹೋಗುವ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂತಂದ್ರೆ 22ನೇ ಕ್ವಶನ್ ಇದೆ. ವಿಚ್ ಈಸ್ ದಿ ಮೋಸ್ಟ್ ಎಫಿಸಿಯೆಂಟ್ ಮೆಥಡ್ ಆಫ್ ಟೀಚಿಂಗ್ ಅಂತ. ಕನ್ನಡದಲ್ಲಿ ಇನ್ನೊಂದ್ಸಲ ನೋಡುವ. ಅತ್ಯಂತ ಪರಿಣಾಮಕಾರಿಯಾದ ಬೋಧನೆ ವಿಧಾನವು ಯಾವುದು ಅಂತ ಕ್ವಶನ್ ಇದೆ. ನೋಡಿ, ನಮ್ಮ KSET ಅಲ್ಲಿ ಇಂಥ ಕ್ವಶನ್ಸ್ ಯಾಕೆ ಕೇಳ್ತಾ ಇದಾರೆ ಅಂತಂದ್ರೆ ನಾವು ಇದನ್ನೆಲ್ಲ ಕಲಿತೇವೆ. ಕಲ್ತಾದ್ಮೇಲೆ ವಿ ಶುಡ್ ಬಿಕಮ್ ಅ ಎಫೆಕ್ಟಿವ್ ಟೀಚರ್ ಅಂಡ್ ವಿ ಶುಡ್ ಗಿವ್ ಅ ಎಫೆಕ್ಟಿವ್ ಟೀಚಿಂಗ್ ಟು ದಿ ಸ್ಟೂಡೆಂಟ್ಸ್. ದೆನ್ ಓನ್ಲಿ ಆ ಒಂದು ನಾವು ಟೀಚಿಂಗ್ ಒಂದು ಫೀಲ್ಡ್ಗೆ ನಾವು ಒಂದು ಗೌರವ ಕೊಟ್ಟ ಹಾಗಾಗುತ್ತೆ. ಇಲ್ಲಾಂತಂದ್ರೆ ಆಗಲ್ಲ. ನೋಡಿ, ಇಲ್ಲೇನು ಕೊಟ್ಟಿದ್ದಾರೆ? ವಿಚ್ ಇಸ್ ದಿ ಮೋಸ್ಟ್ ಎಫಿಸಿಯೆಂಟ್ ಮೆಥಡ್ ಆಫ್ ಟೀಚಿಂಗ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಎ ಇದೆ. ಟೀಚರ್ ಸೆಂಟ್ರಿಕ್ ಅಂತ ಕೊಟ್ಟಿದ್ದಾರೆ. ಟೀಚರ್ ಸೆಂಟ್ರಿಕ್. ಆಪ್ಷನ್ ಬಿ ಇನ್ಫಾರ್ಮೇಶನ್ ಸೆಂಟ್ರಿಕ್. ಆಪ್ಷನ್ ಸಿ ಸ್ಟೂಡೆಂಟ್ ಸೆಂಟ್ರಿಕ್. ಆಪ್ಷನ್ ಡಿ ಟೆಕ್ಸ್ಟ್ ಸೆಂಟ್ರಿಕ್ ಅಂತ ಕೊಟ್ಟಿದ್ದಾರೆ. ಯಾವ್ದು ಹಾಗಾದ್ರೆ ಇದರಲ್ಲಿ? ಕನ್ನಡದಲ್ಲಿ ಒಂದ್ಸರಿ ನೋಡುವ. ಅತ್ಯಂತ ಪರಿಣಾಮಕಾರಿಯಾದ ಬೋಧನಾ ವಿಧಾನವು ಯಾವುದು ಅಂತ ಕೇಳಿದ್ರೆ ಒಂದು ಶಿಕ್ಷಕ ಕೇಂದ್ರಿತ, ಮಾಹಿತಿ ಕೇಂದ್ರಿತ, ವಿದ್ಯಾರ್ಥಿ ಕೇಂದ್ರಿತ, ಪಠ್ಯ ಕೇಂದ್ರಿತ. ಯಾವುದು ಎಫೆಕ್ಟಿವ್ ಆದ ಟೀಚಿಂಗ್ ಅಂತ ಕೇಳಿದಿರುವಂಥದ್ದು. ನೋಡಿ, ಟೀಚರ್ ಸೆಂಟ್ರಿಕ್ ಅಂದ್ರೆ ಟೀಚರ್ಗೆ ಏನ್ ತಿಳಿಯುತ್ತೋ, ಟೀಚರ್ಗೆ ಏನು ಅರ್ಥ ಆಗಿರುತ್ತೋ ಅದನ್ನೇ ಹೇಳುವಂಥದ್ದು ಆಗಿರುತ್ತೆ. ಇಲ್ಲಿ ಟೀಚರ್ ಸೆಂಟ್ರಿಕ್ ಅನ್ನ ಮಾಡಿದ್ರೆ ಸ್ಟೂಡೆಂಟ್ಸ್ಗೆ ಯಾವ ರೀತಿ ಅರ್ಥ ಆಗುತ್ತೆ ಅಲ್ಲಿ. ನಮಗಿರುವಂಥ ನಾಲೆಜ್ ಸ್ಟೂಡೆಂಟ್ಸ್ಗೆ ಇರುತ್ತಾ? ಹಾಗಾಗಿ ಟೀಚರ್ ಸೆಂಟ್ರಿಕ್ ಆಗಿರುವಂಥದ್ದು ಅಂದ್ರೆ ಟೀಚರ್ ಸೆಂಟ್ರಿಕ್, ಶಿಕ್ಷಕ ಕೇಂದ್ರೀಕೃತ ಆಗಿರುವಂಥದ್ದು ಇಸ್ ನಾಟ್ ಎಫೆಕ್ಟಿವ್ ಎಫಿಸಿಯೆಂಟ್ ಮೆಥಡ್ ಫಾರ್ ಟೀಚಿಂಗ್ ಅಂತ ಹೇಳ್ಬೋದು. ಇನ್ನು ಮಾಹಿತಿ ಕೇಂದ್ರಿತ ನೋಡಿ, ವಿದ್ಯಾರ್ಥಿಗಳು ಎಲ್ಲಾ ಟೈಪ್ಸ್ ವಿದ್ಯಾರ್ಥಿಗಳು ಕೂಡ ಇರ್ತಾರೆ. ಕೆಲವೊಬ್ರು ಬೇಗ ಅರ್ಥ ಮಾಡ್ಕೊಳ್ತಾರೆ, ಕೆಲವೊಬ್ರು ಬೇಗ ಅರ್ಥ ಮಾಡ್ಕೊಳ್ಳಲ್ಲ, ಕೆಲವೊಬ್ಬರಿಗೆ ಒಂದು 2-3 ಸರಿ ಹೇಳಿದಾಗ ಅರ್ಥ ಆಗುತ್ತೆ ವಿದ್ಯಾರ್ಥಿಗಳಿಗೆ. ಹಾಗಾಗಿ ಮಾಹಿತಿ ಕೇಂದ್ರಿತವಾದಂತ ಅಥವಾ ಇನ್ಫಾರ್ಮೇಶನ್ ಸೆಂಟ್ರಿಕ್ ಇಸ್ ಆಲ್ಸೋ ನಾಟ್ ಗುಡ್ ಮೆಥಡ್ ಫಾರ್ ಟೀಚಿಂಗ್. ಇನ್ನು ವಿದ್ಯಾರ್ಥಿ ಕೇಂದ್ರಿತ ಅಂತ ಕೊಟ್ಟಿದ್ದಾರೆ. ವಿದ್ಯಾರ್ಥಿ ಕೇಂದ್ರಿತ, ಎಸ್, ದಿಸ್ ಇಸ್ ರೈಟ್ ಆನ್ಸರ್. ಯಾಕೆ ಅಂತಂದ್ರೆ ವಿದ್ಯಾರ್ಥಿ ಕೇಂದ್ರಿತ ಇಸ್ ಅ ರೈಟ್ ಆನ್ಸರ್. ಯಾಕೆ? ಎಲ್ಲಾ ವಿದ್ಯಾರ್ಥಿಗಳು ಯಾವ ರೀತಿ ಇರ್ತಾರೆ ಅಂತೇಳಿ ನಮ್ಗೆ ಗೊತ್ತಿರಲ್ಲ. ಮೊದಲಿಗೆ ನಾವೇನ್ ಮಾಡ್ಬೇಕು, ಏನ್ ಹೇಳ್ತಾರೆ ಇಲ್ಲಿ? ಫೋಕಸ್ ಆನ್ ಇಂಡಿವಿಜುವಲ್ ನೀಡ್ಸ್, ಇಂಟ್ರೆಸ್ಟ್ ಅಂಡ್ ಲರ್ನಿಂಗ್ ಸ್ಟೈಲ್ಸ್ ಆಫ್ ಈಚ್ ಸ್ಟೂಡೆಂಟ್ಸ್. ಇಲ್ಲೇನ್ ಮಾಡ್ತೇವೆ ನಾವು? ಎಲ್ಲಾ ವಿದ್ಯಾರ್ಥಿಗಳು ಯಾವ ರೀತಿ ಓದ್ತಾರೆ, ಅವ್ರ ಇಂಟ್ರೆಸ್ಟ್ ಏನಿದೆ, ಅವ್ರ ನೀಡ್ ಹೇಗಿದೆ, ಅವರ ಸ್ಟೈಲ್ ಆಫ್ ಲರ್ನಿಂಗ್ ಹೇಗಿದೆ, ಇದನ್ನೆಲ್ಲ ನಾವು ಸ್ಟಡಿ ಮಾಡ್ತೇವೆ. ಪ್ರತಿಯೊಬ್ಬ ಸ್ಟೂಡೆಂಟ್ಸ್ ಇದ್ದು ಸ್ಟಡಿ ಮಾಡ್ತೇವೆ. ಸ್ಟಡಿ ಮಾಡಿ
ಆ ಒಂದು ಅವರಿಗೆ ಅನುಕೂಲ ಆಗೋ ಥರ ಅವ್ರಿಗೆ ಯಾವ ರೀತಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಆ ರೀತಿ ನಾವು ಟೀಚ್ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಸೊ ಇದರಿಂದ ಏನು ಲಾಭ ಆಗಿದೆ ಹಾಗಾದರೆ ನೋಡಿ, ಇದರಿಂದ ಆಗುವಂಥದ್ದು ಸೊ ಆಕ್ಟಿವ್ ಲರ್ನಿಂಗ್ ಆಗುತ್ತೆ. ಏನಾಗುತ್ತೆ? ಫಸ್ಟ್ ಒನ್ ಈಸ್ ಆಕ್ಟಿವ್ ಲರ್ನಿಂಗ್ ಅನ್ನ ಮಾಡಿಸ್ಬೋದು. ಓಕೆ, ಆಕ್ಟಿವ್ ಲರ್ನಿಂಗ್ ಅನ್ನ ಮಾಡಿಸ್ತೇವೆ. ಆ್ಯಂಡ್ ಸೆಕೆಂಡ್ ಥಿಂಗ್ ಈಸ್ ಕ್ರಿಟಿಕಲ್ ಥಿಂಕಿಂಗ್ ಸ್ಟಾರ್ಟ್ ಆಗುತ್ತೆ. ಓಕೆ, ಕ್ರಿಟಿಕಲ್ ಥಿಂಕಿಂಗ್ ಸ್ಟಾರ್ಟ್ ಮಾಡ್ತಾರೆ ಅವರು ಮಕ್ಕಳು. ಅದರ ಜೊತೆಗೆ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಹಾಗಾಗಿ ಸೊ ಸ್ಟೂಡೆಂಟ್ ಸೆಂಟ್ರಿಕ್ ಆರ್ ವಿದ್ಯಾರ್ಥಿ ಕೇಂದ್ರಿತ ಬೋಧನಾ ವಿಧಾನವು ಒಳ್ಳೆಯ ವಿಧಾನವಾಗಿದೆ. ಓಕೆ, ಸೊ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಓಕೆ, ನೆಕ್ಸ್ಟ್ ಪ್ರಶ್ನೆ ಯಾವುದಂತಂದ್ರೆ ಸೊ ವಿಚ್ ಅಮಾಂಗ್ ದಿ ಫಾಲೋವಿಂಗ್ ಈಸ್ ನಾಟ್ ಅ ಟೀಚಿಂಗ್ ಸ್ಕಿಲ್ ಅಂತ. ನೆಕ್ಸ್ಟ್ ಪ್ರಶ್ನೆ ಯಾವುದು? ಕನ್ನಡದಲ್ಲಿ ಒಂದ್ಸರಿ ಹೇಳ್ತೇನೆ. ಇವುಗಳಲ್ಲಿ ಯಾವುದು ಬೋಧನಾ ಕೌಶಲ್ಯವು ಒಳಗೊಂಡಿರುವುದಿಲ್ಲ? ಸೊ ಆಪ್ಷನ್ ಎ ಬ್ಲ್ಯಾಕ್ ಬೋರ್ಡ್ ಟೀಚಿಂಗ್, ಆಪ್ಷನ್ ಬಿ ಕ್ವಶನಿಂಗ್, ಆಪ್ಷನ್ ಸಿ ಎಕ್ಸ್ಪ್ಲೇನಿಂಗ್, ಆಪ್ಷನ್ ಡಿ ಡಿಕ್ಟೇಟಿಂಗ್ ನೋಟ್ಸ್. ಓಕೆ, ಇನ್ನೊಂದ್ಸರಿ ಕನ್ನಡದಲ್ಲಿ ನೋಡ್ಕೊಳ್ಳುವ. ಸೊ ಕಪ್ಪು ಹಲಿಗೆ ಬರವಣಿಗೆ, ಪ್ರಶ್ನೆ ಕೇಳುವಿಕೆ, ವಿವರಣೆ ನೀಡುವಿಕೆ, ನೋಟ್ಸ್ ಬರೆಸುವಿಕೆ. ನಿಮ್ಗೆ ಇದನ್ನ ನೋಡಿದ ತಕ್ಷಣ ಅರ್ಥ ಆಗಬೇಕು ಯಾವುದು ಎಫೆಕ್ಟಿವ್ ಟೀಚಿಂಗ್, ಯಾವುದು ಎಫೆಕ್ಟಿವ್ ಟೀಚಿಂಗ್ ಅಲ್ಲ ಅಂತೇಳಿ. ಅಂದರೆ ದಿ ಫಾಲೋವಿಂಗ್ ಇಸ್ ನಾಟ್ ಅ ಟೀಚಿಂಗ್ ಸ್ಕಿಲ್, ಯಾವುದು ಟೀಚಿಂಗ್ ಸ್ಕಿಲ್ ಅಲ್ಲ ಅಂತೇಳಿ ನಿಮ್ಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಓಕೆ, ಯಾಕಂದ್ರೆ ನೀವೆಲ್ಲ ನಾಳೆ ದಿವಸ ಟೀಚರ್ ಆಗೋರಲ್ಲ. ಓಕೆ, ಸೊ ನೋಡಿ, ಫಸ್ಟ್ ಏನು ಕೊಟ್ಟಿದ್ದಾರೆ? ಕಪ್ಪು ಹಲಗೆ ಬರವಣಿಗೆ ಅಂದರೆ ಬ್ಲ್ಯಾಕ್ ಬೋರ್ಡ್ ರೈಟಿಂಗ್ ಕೊಟ್ಟಿದ್ದಾರೆ. ಸೊ ಬ್ಲ್ಯಾಕ್ ಬೋರ್ಡ್ ರೈಟಿಂಗ್ ಏನಿದೆ, ಇಟ್ ಇಸ್ ಆನ್ ಗುಡ್ ಟೀಚಿಂಗ್ ಸ್ಕಿಲ್. ಇಲ್ಲೇನಾಗುತ್ತೆ? ವ್ಯೂಸ್ವಲ್ ಎಫೆಕ್ಟ್ ಇರುತ್ತೆ. ಅಂದರೆ ನಾವು ಬೋರ್ಡ್ ಮೇಲೆ ಬರೆಯುವಾಗ ಅದನ್ನ ಮಕ್ಕಳು ನೋಡ್ತಿರ್ತಾರೆ. ಅದ್ರ ಜೊತೆಗೆ ನಾವು ಅದ್ರ ಜೊತೆ ಇಂಟ್ರಾಕ್ಷನ್ ಮಾಡ್ತಾ ನಾವು ಏನು ಮಾಡ್ತೇವೆ? ಟೀಚಿಂಗ್ ಮಾಡ್ತಾ ಇರ್ತೇವೆ. ಸೊ ಬ್ಲ್ಯಾಕ್ ಬೋರ್ಡ್ ರೈಟಿಂಗ್ ಈಸ್ ಅ ಗುಡ್ ಟೀಚಿಂಗ್ ಸ್ಕಿಲ್. ಓಕೆ, ಆ್ಯಂಡ್ ಕ್ವಶನಿಂಗ್. ಸೊ ಕ್ವೆಶನ್ಸ್, ಯಾವಾಗ ಮಕ್ಕಳು ನಮ್ಮ ಜೊತೆ ಕ್ವಶನ್ಸ್ ಕೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆವಾಗ ನಾವು ಅವ್ರ ಜೊತೆ ಇಂಟ್ರಾಕ್ಷನ್ ಮಾಡ್ತೇವೆ. ಇಂಟ್ರಾಕ್ಷನ್ ಮಾಡಿದಾಗ ಸೊ ಎಫೆಕ್ಟಿವ್ ಆಗೋರು ನಾವು ಹೇಳಿದ್ದನ್ನ ಕೇಳುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ದಿಸ್ ಇಸ್ ಆಲ್ಸೋ ಅ ಗುಡ್ ಟೀಚಿಂಗ್ ಸ್ಕಿಲ್. ಆ್ಯಂಡ್ ಎಕ್ಸ್ಪ್ಲೇನಿಂಗ್ ಕೂಡ ನಾವು ಯಾವುದಾದ್ರೂ ಒಂದು ವಿಷಯದ ಕುರಿತು ಎಕ್ಸ್ಪ್ಲೇನ್ ಮಾಡುವಾಗ ಅವ್ರು ತುಂಬ ಚೆನ್ನಾಗಿ ರೆಕಗ್ನೈಸ್ ಮಾಡ್ತಿರ್ತಾರೆ. ಸೊ ಹಾಗಾಗಿ ಎಕ್ಸ್ಪ್ಲೇನಿಂಗ್ ಈಸ್ ಆಲ್ಸೋ ಗುಡ್ ಟೀಚಿಂಗ್ ಸ್ಕಿಲ್. ಆ್ಯಂಡ್ ಡಿಕ್ಟೇಟಿಂಗ್ ನೋಟ್ಸ್ ಇದೆ ನೋಡಿ. ಸೊ ಡಿಕ್ಟೇಟಿಂಗ್ ನೋಟ್ಸ್, ಓಕೆ, ಡಿಕ್ಟೇಟಿಂಗ್ ನೋಟ್ಸ್ ಈಸ್ ನಾಟ್ ಅ ಗುಡ್ ಟೀಚಿಂಗ್ ಸ್ಕಿಲ್ಸ್. ಓಕೆ, ಅದು ಒಳ್ಳೆಯ ಸ್ಕಿಲ್ ಅಲ್ಲ ಟೀಚಿಂಗ್ ಮಾಡುವಂಥದ್ದು. ಯಾರೆಲ್ಲ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಇವಾಗ ಆಲ್ರೆಡಿ, ಸೊ ಅವರೆಲ್ಲ ಈ ಡಿಕ್ಟೇಟ್ ಮಾಡುವಂಥದ್ದು ನೋಟ್ಸ್ ಬರೆಸುವಂಥದ್ದನ್ನ ಬಿಟ್ಬಿಡಿ. ನೋಟ್ಸ್ ಬರೆಸೋದ್ರಿಂದ ಏನಾಗುತ್ತೆ ಅಂತಂದರೆ ಅವರು ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಆಗಲ್ಲ ಕ್ಲಾಸಲ್ಲಿ. ಅವರು ನೀವು ಕೊಡೋ ನೋಟ್ಸನ್ನೇ ಬರೆಯೋದ್ರಲ್ಲಿ ಆ ಒಂದು 45 ನಿಮಿಷ ಹೋಗುತ್ತೆ ಹೊರತು ಅವರು ನಿಮ್ಮ ಕ್ಲಾಸಲ್ಲಿ ಕಲಿಯೋದಂತೂ ಆಗಲ್ಲ. ಯಾವ ವಿದ್ಯಾರ್ಥಿ ಸರಿಯಾಗಿ ನಾವು ಹೇಳಿದ್ದನ್ನು ಅರ್ಥ ಮಾಡ್ಕೊಂಡಿರ್ತಾನೋ ಅವನು ಓನ್ ಆಗಿ ಅವನು ಬರದೇ ಬರೀತಾನೆ. ಓಕೆ, ಎಕ್ಸಾಮಲ್ಲಿ. ಹಾಗಾಗಿ ಸೊ ನಾವು ಫೋಕಸ್ ಮಾಡುವಂಥದ್ದು ನೋಟ್ಸ್ ಬರೆಸೋದ್ರಲ್ಲಿ ಅಲ್ಲ, ಬದಲಾಗಿ ಸೊ ಬ್ಲ್ಯಾಕ್ ಬೋರ್ಡ್ ರೈಟಿಂಗ್ ಆಗಿರ್ಬೋದು, ಕ್ವಶನಿಂಗ್ ಮಾಡೋದ್ರಾಗಿರ್ಬೋದು, ಅಥವಾ ಎಕ್ಸ್ಪ್ಲೇನ್ ಮಾಡೋದ್ರ ಮೂಲಕ ಅವರಿಗೆ ಅರ್ಥ ಮಾಡಿಸ್ಬೇಕು. ಮತ್ತೆ ಏನು ಮಾಡಬೇಕು? ನೋಟ್ಸನ್ನು ಕೊಡೋದಕ್ಕೆ ಬೇರೆ ಏನಾದರೂ ಒಂದು ಅಲ್ಟರ್ನೇಟ್ ಆಗಿ ನಾವು ಮೆಥಡನ್ನು ಫಾಲೋ ಮಾಡಬೇಕು. ಹೊರತು ಕ್ಲಾಸಲ್ಲಿ ಇರುವಂಥ 45 ಮಿನಿಟ್ಸಲ್ಲಿ ಅಥವಾ 1 ಅವರಲ್ಲಿ ನಾವು ಯಾವುದೇ ಕಾರಣಕ್ಕೂ ಸೊ ನೋಟ್ಸನ್ನು ಡಿಕ್ಟೇಟ್ ಮಾಡುವಂಥ ಕೆಲಸ ಮಾಡಬಾರ್ದು. ದಿಸ್ ಈಸ್ ನಾಟ್ ಅ ಗುಡ್ ಟೀಚಿಂಗ್ ಸ್ಕಿಲ್. ಓಕೆ, ಹಾಗಾಗಿ ಇದಕ್ಕೆ ರೈಟ್ ಆನ್ಸರ್ ಯಾವುದು? ಸೊ ವಿಚ್ ಒನ್ ಅಮಾಂಗ್ ದಿ ಫಾಲೋವಿಂಗ್ ಈಸ್ ನಾಟ್ ಅ ಟೀಚಿಂಗ್ ಸ್ಕಿಲ್ ಅಂತಂದ್ರೆ ಸೊ ಡಿಕ್ಟೇಟಿಂಗ್ ನೋಟ್ಸ್ ಈಸ್ ನಾಟ್ ಅ ಗುಡ್ ಟೀಚಿಂಗ್ ಸ್ಕಿಲ್. 24th question is the most appropriate purpose of learning. ನಾವು ಯಾಕೆ ಕಲಿಬೇಕು ಅಂತ, ಕಲಿಕೆ ಯಾಕೆ ಬೇಕು, ಕಲಿಕೆಯ ಅತ್ಯಂತ ಸಮರ್ಪಕ ಉದ್ದೇಶ ಏನಾಗಿರುತ್ತೆ ಅಂತ ಕ್ವಶನ್ ಇದೆ. ಸೊ ಆಪ್ಷನ್ ಏನು ಕೊಟ್ಟಿದ್ದಾರೆ? ಇನ್ಕುಲೇಷನ್ ಆಫ್ ನಾಲೆಡ್ಜ್, ದಟ್ ಈಸ್ ಜ್ಞಾನವನ್ನು ಅಂತರ್ಗತಗೊಳಿಸುವುದು. ಏನು ಓನ್ಲಿ ನಾವು ಜ್ಞಾನವನ್ನು ಪಡ್ಕೊಳ್ಳೋಕ್ಕೋಸ್ಕರ ಈ ಒಂದು ಕಲಿಕೆಯನ್ನು ಮಾಡ್ತೇವೆ ಅಂತ. ಇನ್ನು ಎರಡನೇ ಆಪ್ಷನ್ ಏನಿದೆ? ಮಾಡಿಫಿಕೇಶನ್ ಆಫ್ ಬಿಹೇವಿಯರ್ ಅಂತ ಇದೆ. ಓಕೆ, ಅಥವಾ ವರ್ತನೆಯ ಮಾರ್ಪಾಡಿಸುವಿಕೆ ಅಂತ ಕೊಟ್ಟಿದ್ದಾರೆ. ಇನ್ನು ಆಪ್ಷನ್ ಸಿ ವೈಯಕ್ತಿಕ ಹೊಂದಾಣಿಕೆ ಅಥವಾ ಪರ್ಸನಲ್ ಅಡ್ಜಸ್ಟ್ಮೆಂಟ್. ಏನೋ ನಾನು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತೇನೆ ಅಂತ ಮಾಡ್ಕೊಳ್ಳೋದು. ಇನ್ನು ಕೌಶಲ್ಯದ ಸಂಪಾದನೆ ಅಥವಾ ಅಕ್ವೈಸೇಷನ್ ಆಫ್ ದಿ ಸ್ಕಿಲ್. ಯಾವುದು ಹಾಗಾದ್ರೆ? ಯಾಕೆ ನಾವು ಕಲಿಬೇಕು? ಕಲಿಕೆಯ ಅತ್ಯಂತ ಸಮರ್ಪಕ ಉದ್ದೇಶ ಏನು ಹಾಗಾದ್ರೆ? ನೋಡಿ, ಸೊ
ಇನ್ಕ್ಯುಲೇಷನ್ ಆಫ್ ದಿ ನಾಲೆಜ್ ಅಂತ ಕೊಟ್ಟಿದ್ದಾರೆ, ಅಥವಾ ಜ್ಞಾನವನ್ನು ಅಂತರ್ಗತಗೊಳಿಸೋದು. ಬರೇ ನಾವು ಪುಸ್ತಕದಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನಷ್ಟೇ ಓದಿ ಅದರಲ್ಲಿರುವಂಥದ್ದನ್ನ ಜ್ಞಾನವನ್ನು ತಗೊಂಡ್ರೆ ಆಗಲ್ಲ. ಓಕೆ, ಆ ಜ್ಞಾನವನ್ನು ತಗೊಂಡು ಅದನ್ನ ಯಾಕೆ ನಮಗೆ ಕೊಡ್ತಾ ಇದ್ದಾರೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಅದರಿಂದ ನಾವು ಏನಾದರೂ ಚೇಂಜಸ್ ಮಾಡ್ಕೊಳಕ್ಕಾಗತ್ತಾ, ಅದನ್ನ ಚೇಂಜಸ್ ಮಾಡಿಕೊಂಡ್ರೆ ಸೊ ದಟ್ ಈಸ್ ಅದು ಕಲಿಕೆಯ ಒಂದು ಉದ್ದೇಶ ಆಗಿರುತ್ತೆ. ನಾವೇನು ಮಾಡಿಫಿಕೇಶನ್ ಮಾಡ್ಕೊಳ್ತೇವೆ ಅಂದರೆ, ಸೊ ಮಾಡಿಫಿಕೇಶನ್ ಆಫ್ ಬಿಹೇವಿಯರ್ ಆರ್ ವರ್ತನೆಯ ಮಾರ್ಪಾಡುವಿಕೆ ಏನಿದೆ ನಮ್ಮಲ್ಲಿ, ನಮ್ಮ ವರ್ತನೆಯ ಮಾರ್ಪಾಡುವಿಕೆ ಮಾಡಿಕೊಂಡ್ರೆ ಅದು ದ ಮೋಸ್ಟ್ ಅಪ್ರಾಪ್ರಿಯೇಟ್ ಪರ್ಪಸ್ ಆಫ್ ದಿ ಲರ್ನಿಂಗ್ ಆಗುತ್ತೆ. ಲರ್ನಿಂಗ್ ಸೊ ಕಲಿಕೆಯ ಅತ್ಯಂತ ಸಮರ್ಪಕ ಉದ್ದೇಶ ಏನಂತಂದ್ರೆ ವರ್ತನೆಯ ಮಾರ್ಪಾಡಿಸುವಿಕೆ ಅಥವಾ ಮಾಡಿಫಿಕೇಶನ್ ಆಫ್ ಬಿಹೇವಿಯರ್ ಅಂತ ಆಗುತ್ತೆ. ಓಕೆ, ನೆನಪಲ್ಲಿ not only for acquisition of knowledge, not only for personal adjustment, not only for acquisition of the skills, so it is for modifications of behavior. ನಾವು ಕಲಿಯುವಾಗ ಓನ್ಲಿ ಸೈನ್ಸನ್ನು ಕಲಿಯಲ್ಲ ನೋಡಿ, ನಮ್ಗೆ ಸೊಸೈಟಿ ಎಂಥ ಒಂದು ನಾಲೆಜ್ ಕೊಡ್ತಾ ಇದೆ, ನಮಗೆ ಬರೀ ಸೈನ್ಸ್ ಬಗ್ಗೆ ಕೊಡ್ತಾ ಇಲ್ಲ, ಬರೀ ಹಿಸ್ಟ್ರಿ ಬಗ್ಗೆ ಕೊಡ್ತಾ ಇಲ್ಲ, ಬರೀ ಜಿಯೋಗ್ರಫಿ ಬಗ್ಗೆ ಕೊಡ್ತಾ ಇಲ್ಲ. ಸೊ ಎಲ್ಲ ಸಬ್ಜೆಕ್ಟ್ಗಳ ಬಗ್ಗೆನೂ ನಮಗೆ ಒಂದು ಒಳ್ಳೆ ನಾಲೆಜು ಸೊಸೈಟಿ ಕೊಡ್ತಾ ಇದೆ. ಅಂದರೆ ನಾವು ಪ್ರತಿಯೊಂದರ ಜೊತೆ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ನಾವು ಹಿಸ್ಟ್ರಿಲಿ ಕಲಿತೇವೆ. ಓಕೆ, ಹಿಸ್ಟ್ರಿಲಿ ಏನೆಲ್ಲ ಕಲಿತೇವೆ, ಸೊ ಮೊದಲೆಲ್ಲ ಯಾರೆಲ್ಲ ಹೇಗೆಲ್ಲ ಇದ್ದರು, ಅದರಲ್ಲಿ ಹುಚ್ಚ ಮೊಹಮ್ಮದ್ ಅಂತ ಬರ್ತಾನೆ. ಹುಚ್ಚ ಮೊಹಮ್ಮದ್ ಅಂತ ಹಿಸ್ಟ್ರಿಲಿ ಬಂದವನು ಏನು ಮಾಡ್ತಾನೆ, ಹುಚ್ಚ ಅಂತ ಅನ್ಸ್ಕೊಂಡು ಹೋಗ್ತಾನೆ. ಯಾಕೆ ಹುಚ್ಚ ಅನ್ಸ್ಕೊಂಡ, ಅವನು ಸಡನ್ ಆಗಿ ಏನೋ ಚೇಂಜಸ್ ಮಾಡ್ಕೊಂಡು ಹೋದ. ಅದೆಲ್ಲ ಮಾಡ್ಕೊಳ್ಳೋದ್ರಿಂದ ಏನಾಯ್ತು, ಎಷ್ಟೊಂದೆಲ್ಲ ಅವಘಡಗಳೆಲ್ಲ ಆಯಿತು. ಈ ಥರ ಎಲ್ಲ ಅವಘಡಗಳು ಆಗದೆ ಇರಬೇಕಂತಂದ್ರೆ ನಾವು ಯಾವ ರೀತಿ ಇರಬೇಕು, ನಾವು ಒಂಥರ ಮಾಡಿದರೆ ಆಗುತ್ತಾ? ಸೊ ನಾವು ನಮ್ಮ ಒಂದು ಬಿಹೇವಿಯರಲ್ಲಿ ಈ ಒಂದು ಬಿಹೇವಿಯರ್ ಇರಬಾರ್ದು ಅನ್ನೋದನ್ನು ನಾವು ಅಲ್ಲಿ ಕಲಿಬೇಕು. ಓಕೆ, ಹಾಗಾಗಿ ನಮ್ಮ ಹತ್ರ ಬಿಹೇವಿಯರ್ ಇದ್ದರೆ ಅದನ್ನು ನಾವು ಚೇಂಜಸ್ ಮಾಡ್ಕೋಬೇಕಾಗತ್ತೆ. ಇನ್ನು ಯಾವ ರೀತಿಯ ಒಂದು ಬಿಹೇವಿಯರನ್ನು ನಾವು ಇನ್ಕ್ಲೂಡ್ ಮಾಡ್ಕೋಬೇಕು ಅನ್ನೋದನ್ನು ನಾವು ಈ ಥರ ಒಂದು ಕಲಿಯೋದ್ರಿಂದ ನಾವು ಕಲಿತೇವೆ ಅಂತ ಹೇಳ್ಬೋದು. ಓಕೆ, ಮುಂದಿನ ಪ್ರಶ್ನೆ ನೋಡಿ, 25th ಕ್ವೆಶನ್ ನೋಡಿ ಒಂದ್ಸರಿ ಸರಿಯಾಗಿ. ಅ ಟೀಚರ್ ಈಸ್ ಸೆಡ್ ಟು ಬಿ ಫ್ಲೂಯೆಂಟ್ ಇನ್ ಆಸ್ಕಿಂಗ್ ಕ್ವೆಶನ್ಸ್ ಇಫ್ ಹೀ ಕ್ಯಾನ್ ಆಸ್ಕ್. ಇನ್ನು ಕನ್ನಡದಲ್ಲಿ ಇನ್ನೊಂದ್ಸರಿ ನೋಡುವ. ಒಬ್ಬ ಶಿಕ್ಷಕನು ಪ್ರಶ್ನೆ ಕೇಳುವುದರಲ್ಲಿ ನಿರರ್ಗಳ ಎಂದು ಹೇಳಬೇಕಾದರೆ, ಆಪ್ಷನ್ ಎ ಅರ್ಥಪೂರ್ಣ ಪ್ರಶ್ನೆಗಳನ್ನು ಕೇಳಬೇಕು, ಆಪ್ಷನ್ ಬಿ ಎಷ್ಟು ಸಾಧ್ಯವೋ ಅಷ್ಟು ಪ್ರಶ್ನೆಗಳನ್ನು ಕೇಳಬೇಕು, ಆಪ್ಷನ್ ಸಿ ನಿಗದಿತ ಸಮಯದಲ್ಲಿ ಗರಿಷ್ಠ ಸಂಖ್ಯೆಯ ಪ್ರಶ್ನೆಗಳನ್ನು ಕೇಳಬೇಕು, ಆಪ್ಷನ್ ಡಿ ನಿಗದಿತ ಸಮಯದಲ್ಲಿ ಹೆಚ್ಚಿನ ಅರ್ಥಪೂರ್ಣ ಪ್ರಶ್ನೆಗಳನ್ನು ಕೇಳಬೇಕು. ಈ ಒಂದು ಕ್ವಶನ್ ಅನ್ನು ನೋಡಿದ್ರೆ ನಿಮ್ಗೆ ಅರ್ಥ ಆಗಬೇಕು ಯಾವ ರೀತಿ ಕ್ವಶನ್ಸ್ ಕೇಳಿದ್ರೆ ಅವರು ಒಬ್ರು ಒಳ್ಳೆ ಟೀಚರ್ ಆಗಿರ್ತಾರೆ ಅಂತ. ಮೀನಿಂಗ್ಫುಲ್ ಕ್ವಶನ್ಸ್, ಅವರು ಮೀನಿಂಗ್ಫುಲ್ ಕ್ವಶನ್ ಕೇಳಬೇಕು. ಓಕೆ, ಅದನ್ನ ತಲೆಯಲ್ಲಿಟ್ಕೊಳ್ಳಿ. ಇನ್ನು ಎರಡನೇದಾಗಿ ಆಸ್ ಮೆನಿ ಕ್ವಶನ್ಸ್ ಆಸ್ ಪಾಸಿಬಲ್. ಎಷ್ಟೋ ಕ್ವಶನ್ಸ್ ಕೇಳ್ಬೋದು, ಕೇಳಿದ್ರೆ ಅದಕ್ಕೆ ಮೀನಿಂಗ್ ಇಲ್ಲ ಅಂದ್ರೆ ಏನು ಅರ್ಥ ಹೇಳಿ? ಸೊ ಅದಕ್ಕೋಸ್ಕರ ಈ ಒಂದು ಆಪ್ಷನ್ ಅನ್ನು ನಾವು ಆಪ್ಷನ್ ಅಂತ ಹೇಳಲಿಕ್ಕಾಗಲ್ಲ. ಓಕೆ, ಆ್ಯಂಡ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಕ್ವೆಶನ್ಸ್ ಇನ್ ಎ ಫಿಕ್ಸ್ಡ್ ಟೈಮ್. ಮ್ಯಾಕ್ಸಿಮಮ್ ನಂಬರ್ ಆಫ್ ಕ್ವೆಶನ್ಸ್ ಅನ್ನ ಕೇಳ್ತಾರೆ, ಆದರೆ ಅದಕ್ಕೆ ಮೀನಿಂಗೇ ಇರದೇ ಇದ್ರೆ ಏನು ಉಪಯೋಗ? ಸೊ ಹಾಗಾಗಿ ಇದಕ್ಕೆ ಅಂದ್ರೆ ಅ ಟೀಚರ್ ಈಸ್ ಸೆಡ್ ಟು ಬಿ ಅ ಫ್ಲೂಯೆಂಟ್ ಇನ್ ಆಸ್ಕಿಂಗ್ ಕ್ವೆಶನ್ಸ್ ಇಫ್ ಹೀ ಕ್ಯಾನ್ ಆಸ್ಕ್ ಮೆನಿ ಮೀನಿಂಗ್ಫುಲ್ ಕ್ವೆಶನ್ಸ್ ಇನ್ ಎ ಫಿಕ್ಸ್ಡ್ ಟೈಮ್. ಓಕೆ, ಯಾವ ಟೀಚರು ಫ್ಲೂಯೆಂಟ್ ಇನ್ ಆಸ್ಕಿಂಗ್ ಕ್ವೆಶನ್ಸ್ ಅಂತ ಹೇಳ್ತಾರ ಅಂದ್ರೆ, ಅಥವಾ ಒಬ್ಬ ಶಿಕ್ಷಕನು ಪ್ರಶ್ನೆ ಕೇಳೋದ್ರಲ್ಲಿ ನಿರರ್ಗಳ ಎಂದು ಹೇಳಬೇಕಾದರೆ ನಿಗದಿತ ಸಮಯದಲ್ಲಿ ಹೆಚ್ಚಿನ ಅರ್ಥಪೂರ್ಣ ಪ್ರಶ್ನೆಗಳನ್ನ ಅವನು ಕೇಳುವಂತ ಸಾಮರ್ಥ್ಯ ಹೊಂದಿರಬೇಕು. ಅಂತವನು ಮಾತ್ರ ಎ ಟೀಚರ್ ಇಸ್ ಸೆಡ್ ಟು ಬಿ ಅ ಫ್ಲೂಯೆಂಟ್ ಇನ್ ಆಸ್ಕಿಂಗ್ ಕ್ವೆಶನ್ಸ್ ಅಂತ ಹೇಳಬಹುದು. ಸೊ ಅಂದ್ರೆ ಆಪ್ಷನ್ ಡಿ ಮೆನಿ ಮೀನಿಂಗ್ಫುಲ್ ಕ್ವೆಶನ್ಸ್ ಇನ್ ಅ ಫಿಕ್ಸ್ಡ್ ಟೈಮ್ ಇಸ್ ಅ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಮುಂದಿನ ಪ್ರಶ್ನೆ ನೋಡಿ, 31ನೇ ಪ್ರಶ್ನೆ. ಇದಕ್ಕಿಂತ ಮುಂಚೆ ಇರುವಂತಹ 26 to 30 ಕ್ವೆಶನ್ಸ್ ಏನಿದೆ ಅದು ಪ್ಯಾಸೇಜ್ಗೆ ಸಂಬಂಧಪಟ್ಟಿರುವಂಥ ಕ್ವೆಶನ್ಸ್ ಇದೆ. ಸೊ ಅದಕ್ಕೋಸ್ಕರ ಅದನ್ನು ಜಾಸ್ತಿ ಟೈಮ್ ಕನ್ಸ್ಯೂಮ್ ಮಾಡೋಕ್ಕೋಸ್ಕರ ಅದನ್ನು ಕೊನೆಗೆ ಇಟ್ಟಿರ್ತೇವೆ. ಓಕೆ, ಸೊ ಇವಾಗ 31st ಕ್ವೆಶನ್ ಏನಿದೆ ನೋಡಿ ಒಂದ್ಸರಿ. ಸೊ ಎ ಡಸ್ 5/4 ಆಫ್ ವರ್ಕ್ ಇನ್ 20 days. ಓಕೆ, he then calls B and they together finish the remaining work in 3 days. How long B alone would take to do the whole work ಅಂತ ಕ್ವೆಶನ್ ಇದೆ. ಎ ಒಬ್ಬನೇ ಏನಿದ್ದಾನೆ ಎಷ್ಟು 4/5 ಅಷ್ಟು ವರ್ಕನ್ನ ಎಷ್ಟು 20 ದಿನದಲ್ಲಿ ಮಾಡ್ತಾನೆ ಅಂತ ಇದೆ. ಓಕೆ, ಹಾಗಾದ್ರೆ
ಎ ಮತ್ತು ಬಿ ಸೇರಿ ಕೆಲಸ ಮಾಡ್ತಾರೆ. ಎ ಪ್ಲಸ್ ಬಿ ಏನಿದ್ದಾರೆ ಮಿಕ್ಕಿದಂಥ ಕೆಲಸನ ಮಾಡ್ತಾರೆ. ಓಕೆ, ಅದು 3 ದಿನದಲ್ಲಿ ಮಾಡ್ತಾರೆ. ಹಾಗಾದ್ರೆ ಬಿ ಒಬ್ಬನೇ ಎಷ್ಟು ಕೆಲಸ ಮಾಡ್ತಾನೆ ಅಂತ ಇಲ್ಲಿ ಕೇಳಿರುವಂಥ ಕ್ವಶನ್. ಇದು ಗಿವನ್ ಡಾಟಾ. ಎ ಇಸ್ ಈಕ್ವಲ್ ಟು 4/5 ಡಿವೈಡೆಡ್ ಬೈ 20. ನೋಡಿ, ನಮ್ಮ ಹತ್ರ ಟೋಟಲ್ ವರ್ಕ್ ಇರುವಂಥದ್ದು 5/5 ವಿಚ್ ಇಸ್ ಈಕ್ವಲ್ ಟು 1. ಅಂದರೆ ಇದರಲ್ಲಿ ಇವಾಗ ಏನು ಮಾಡಿದ್ದಾರೆ, 4/5 ವರ್ಕನ್ನು ಆಲ್ರೆಡಿ ಎ ಮಾಡಿದ್ದಾನೆ. ಕೊಟ್ಟಿದ್ದಾರೆ ಅಲ್ಲಿ 4/5 ವರ್ಕನ್ನು ಆಲ್ರೆಡಿ ಎ ವರ್ಕ್ ಮಾಡಿದ್ದಾನೆ. ಇನ್ನು ಉಳಿದಿರುವಂಥದ್ದು ಎಷ್ಟಿಲ್ಲಿ, ಉಳಿದದ್ದು 1/5 ವರ್ಕ್ ಅಷ್ಟೇ. ಓಕೆ, ಹಾಗಾಗಿ ಏನಾಯ್ತು ಇಲ್ಲಿ, ಎ ಇಸ್ ಈಕ್ವಲ್ ಟು 4/5 ಡಿವೈಡೆಡ್ ಬೈ 20. ಸೊ ಎಷ್ಟಾಗುತ್ತೆ ಇದು, 1/25 ಆಯಿತು. ಓಕೆ, ಇನ್ನು ಏನು ಮಾಡ್ತಾರೆ, ನೆಕ್ಸ್ಟ್ ಡಾಟಾ ಏನು ಕೊಟ್ಟಿದ್ದಾರೆ ಅವರು, ಎ ಮತ್ತು ಬಿ ಇಬ್ಬರು ಸೇರಿಕೊಂಡು ಉಳಿದಂಥ ವರ್ಕನ್ನು ಮಾಡ್ತಾರೆ. ಉಳಿದಂಥ ವರ್ಕ್ ಎಷ್ಟು ನೋಡಿ, 4/5 ವರ್ಕ್ ಆಲ್ರೆಡಿ ಈಗ ಆಗಿದೆ. ಇನ್ನು ಮಿಕ್ಕಿದಂಥದ್ದು ಎಷ್ಟು, 1/5. ಓಕೆ, ಹಾಗಾದರೆ 1/5 ವರ್ಕನ್ನು ಯಾರು ಮಾಡ್ತಾರೆ, ಎ ಪ್ಲಸ್ ಬಿ ಎರಡು ಸೇರಿ ಮಾಡ್ತಾರೆ. ಅದು ಎಷ್ಟು ದಿನಕ್ಕೆ ಮಾಡ್ತಾರೆ, 3 ಡೇಸ್ಗೆ ಮಾಡ್ತಾರೆ. 3 ಡೇಸ್ಗೆ ಮಾಡಿದ್ದಾರೆ ಅಂತಂದರೆ ಈಗ ನೋಡಿ ಎಷ್ಟಾಯಿತು, ಎ ಪ್ಲಸ್ ಬಿ ಇಬ್ಬರು ಸೇರ್ಕೊಂಡು ಮಾಡಿರುವಂಥದ್ದು 1/5 ಡಿವೈಡೆಡ್ ಬೈ 3 ಡಿವೈಡೆಡ್ ಬೈ 3 ಅಂತಂದರೆ 1/15 ಆಯಿತು. ಸೊ ಬಿ ಒಂದು ದಿನ ಎಷ್ಟು ಕೆಲಸ ಮಾಡ್ದ, ಹಾಗಾದರೆ ಬಿ ಒಂದು ದಿನಕ್ಕೆ ಎಷ್ಟು ಕೆಲಸ ಮಾಡ್ದ ಅಂತಂದರೆ ದಟ್ ಈಸ್, ಸೊ 1/15 ಅಂದರೆ ಎ ಪ್ಲಸ್ ಬಿ ಸೇರಿ ಮಾಡಿರುವಂಥ ಕೆಲಸ ಮೈನಸ್ 1/25 ಎಷ್ಟಾಗುತ್ತೆ ನೋಡಿ, 2 ಮೈನಸ್ ಮಾಡಿದ್ರೆ ಸೊ 2/75 ಬರುತ್ತೆ. ಓಕೆ, ಹಾಗಾದರೆ ಸೊ ಬಿ ಟೋಟಲ್ ಮಾಡಿರುವಂಥ ಕೆಲಸ ಎಷ್ಟು, 2/75 ಕೆಲಸ ಮಾಡಿರೋದು. ಸಾರಿ, ಬಿ ಒಂದೇ ಮಾಡಿರುವಂಥ ಕೆಲಸ 2/75 ಮಾಡಿರುವಂಥದ್ದು. ಹಾಗಾದರೆ ನಮಗೆ ಬೇಕಾಗಿರೋದೇನಿಲ್ಲಿ, ಬಿ ಅಲಾನ್, ಬಿ ಒಬ್ಬನೇ ಎಷ್ಟು ಕೆಲಸ ಮಾಡ್ದ ಅಂತ, ಬಿ ಒಬ್ಬನೇ ಟೋಟಲ್ ಎಷ್ಟು ಕೆಲಸ ಮಾಡ್ದ ಅಂತ ಬೇಕಾಗಿರುವಂಥದ್ದು. ಓಕೆ, ಸೊ ಬಿ ಅಲಾನ್ ಎಷ್ಟು ಕೆಲಸ ಮಾಡ್ತಾನಂತಂದರೆ, ಬಿ ಅಲಾನ್, ಸೊ ನಮಗೆ ಗೊತ್ತಿದೆ ನಮ್ಮ ಹತ್ರ ಟೋಟಲ್ ವರ್ಕ್ ಇರುವಂಥದ್ದು ಎಷ್ಟು, 1. ಓಕೆ, ಟೋಟಲ್ ಇರುವಂಥದ್ದು 1 ನೀವು ಆಲ್ರೆಡಿ ನೋಡಿದ್ದೇವೆ. ಸೊ 5/5 = 1. ಇದನ್ನು 5ನ ಮಾಡಿದಾಗ ನಾವು 4/5 1/5 ಅಂತ ಡಿವೈಡ್ ಮಾಡ್ಕೊಂಡಿದ್ವಿ. ಓಕೆ, ಹಾಗಾದರೆ ಟೋಟಲ್ ಇರುವಂಥದ್ದು 1. ಈ 1 ವರ್ಕಲ್ಲಿ ಅವನು ಎಷ್ಟು ಮಾಡ್ದ ಟೋಟಲ್ ವರ್ಕ್ ಅಂತಂದರೆ, ಒಬ್ಬನೇ ಮಾಡಿರುವಂಥ ಕೆಲಸ ಎಷ್ಟು ಅಂತಂದರೆ ನೋಡಿ, ಸೊ ಏನು ಮಾಡಲಿಕ್ಕಿಲ್ಲ ಇಲ್ಲಿ, 1 ಡಿವೈಡೆಡ್ ಬೈ ಅವನು ಮಾಡಿರೋ ವರ್ಕ್ ದಟ್ ಈಸ್ 2/75. ಸೊ ಡಿವೈಡ್ ಮಾಡಿ ನೋಡಿ ನಿಮ್ಗೆ ಎಷ್ಟು ಬರುತ್ತೆ, 37.5 ಡೇಸ್ ಬರುತ್ತೆ. ಓಕೆ, ಸೊ ಹಾಗಾದರೆ ಆನ್ಸರ್ ಎಷ್ಟಿಲ್ಲಿ, 35/7 ಈಸ್ ರೈಟ್ ಆನ್ಸರ್. 37 1/2 ಡೇಸ್ ಈಸ್ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್, ದಟ್ ಈಸ್ ಆಪ್ಷನ್ ಸಿ. ಇಲ್ಲಿ ನೋಡಿ, ಕಂಪ್ಲೀಟ್ ದಿ ಸೀರೀಸ್ ಅಂತ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ, 125 ಕೊಟ್ಟಿದ್ದಾರೆ, 125 375 377 1131 11 333 ಕೊಟ್ಟಿದ್ದಾರೆ. ಸೊ ಹಾಗಾದರೆ ನೆಕ್ಸ್ಟ್ ಬರುವಂಥದ್ದು ಯಾವುದು, ಕ್ವಶನ್ ಮಾರ್ಕ್ ಇದೆ. ನೋಡಿ, ಇದು ನಾನು ಸರಿಯಾಗಿ ಅಬ್ಸರ್ವ್ ಮಾಡಿ ಯಾವುದಾದ್ರೂ ಒಂದು ಪ್ಯಾಟರ್ನ್ ಬರುತ್ತಾ ಅಂತ ನೀವೇ ಒಂದ್ಸರಿ ಅಬ್ಸರ್ವ್ ಮಾಡಿ ನೋಡಿ. ಓಕೆ, ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ನಾನು ಸೀರೀಸ್ ಏನಿದೆ ಅಂತ ನಿಮಗೆ ಹೇಳಿಬಿಡ್ತೇನೆ. ಓಕೆ, ನೋಡಿ 125 ಇದೆ, 125. ಓಕೆ, ನೋಡಿ 125 ಇದೆ, 125ನ್ನು 3ಯಿಂದ ಗುಣಿಸಿದರೆ ನಮಗೆ ಆನ್ಸರ್ ಎಷ್ಟು ಬರುತ್ತೆ ಹೇಳಿ, 3. ನೆಕ್ಸ್ಟ್ ಅದರ ನೆಕ್ಸ್ಟ್ ಸೀರೀಸ್ ದಟ್ ಈಸ್ 375 ಬರುತ್ತೆ. ಓಕೆ, ನಮ್ಮ ಹತ್ರ ಏನಿದೆ ಇವಾಗ, 375 ಇದೆ. 375ಗೆ ಪ್ಲಸ್ 2ನ ಸೇರಿಸಿದ್ರೆ ಎಷ್ಟಾಯಿತು, 377 ಆಯಿತು. ಓಕೆ, ನಮ್ಮ ಹತ್ರ ಈಗ 377 ಇದೆ, 377 ಇದೆ, ಇಂಟು 3 ಮಾಡಿದರೆ ನಮಗೆ ಎಷ್ಟು ಬರುತ್ತೆ, 1131 ಬರುತ್ತೆ. ಓಕೆ, ಆ್ಯಂಡ್ 113 ಇದೆ ನಮ್ಮ ಹತ್ರ, ಎಷ್ಟಿದೆ, 1131 ಇದೆ. 1131 ಪ್ಲಸ್ 2 ಮಾಡಿ ಎಷ್ಟು ಬರುತ್ತೆ, ಪ್ಲಸ್ 2 ಮಾಡಿದ್ರೆ 1131 ದಟ್ ಈಸ್ 1133 ಆಯಿತು. ಓಕೆ, ಇನ್ನು ನೋಡಿ ಫೈನಲ್ ಆಗಿ 1133 ಇದೆ,
ಈಗ ನೆಕ್ಸ್ಟ್ ನಾವು ಏನು ಮಾಡಬೇಕಾಗಿರೋಂಥದ್ದು +2 ಆಯಿತು. ಅಂದರೆ ಇಲ್ಲಿ ಇಂಟು 3 ಮಾಡಬೇಕು. ಇದರಲ್ಲಿ ಬಂದಂಥ ಸಿರೀಸ್ ಏನು, ಫಸ್ಟಿಗೆ ಇಂಟು 3, ಆಮೇಲೆ +2 ಇಂಟು 3 +2 ಇಂಟು 3 ಹೀಗೆ ಬಂದಿದೆ. ಓಕೆ, ಇದರಲ್ಲಿ ಇಂಟು ಮಾಡೋದು ಒಂದ್ಸರಿ, ಆಮೇಲೆ ಪ್ಲಸ್ ಮಾಡುವಂಥದ್ದು, +2 ಮಾಡುವಂಥದ್ದು, ಆಮೇಲೆ ಇಂಟು ಮಾಡುವಂಥದ್ದು, ಇಂಟು ಮಾಡುವಂಥದ್ದು, ಮತ್ತೆ +2 ಈ ಒಂದು ಸಿರೀಸಲ್ಲಿ ಬಂದಿದೆ. ಹಾಗಾದ್ರೆ ಕೊನೆಗೆ ನಾವು ಮಾಡಬೇಕಾಗಿರೋಂಥದ್ದು 1133 ಇಂಟು 3 ವಿಚ್ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ ನೋಡಿ ಆನ್ಸರ್. ಸೊ ಆನ್ಸರ್ ಈಸ್ 3399. ಓಕೆ, 3399. ಆಪ್ಷನ್ ಎ ಏನಿದೆ ದಟ್ ಈಸ್ ರೈಟ್ ಆನ್ಸರ್. 3399 ಈಸ್ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ನೆಕ್ಸ್ಟ್ ಪ್ರಶ್ನೆ ನೋಡಿ, ಇಲ್ಲಿ ರಿಜೆಕ್ಷನ್ ಅನ್ನು ಸಂಕೇತ ಬಳಸಿ SGMIHZPWW ಎಂದು ಬರೆದರೆ ಮೆಕ್ಯಾನಿಕ್ ಅನ್ನು ಸಂಕೇತ ಬಳಸಿ ಹೇಗೆ ಬರೆಯಬಹುದು ಅಂತ ಕೊಟ್ಟಿದ್ದಾರೆ. ಒಂದು 4 ಆಪ್ಷನ್ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ಇಂಗ್ಲಿಷ್ ನೋಡಿ, ಇಲ್ಲಿ ಆರ್ ಏನಾಗಿದೆ, ಆರ್ ಅನ್ನ ಎಸ್ ಅಂತ ಬರೆದಿದ್ದಾರೆ. ಅಂದ್ರೆ ನೋಡಿ, ಆರ್ ಆದ್ಮೇಲೆ ಎಸ್ ಬರುತ್ತೆ, ಅಂದ್ರೆ +1 ಮಾಡ್ಕೊಂಡಿದ್ದಾರೆ. ಓಕೆ, ಹಾಗೆ ಇದನ್ನು ನೋಡ್ಕೊಳ್ಳಿ. ಈ ಇದ್ದದ್ದನ್ನ ಜಿ ಮಾಡ್ಕೊಂಡಿದ್ದಾರೆ, ಅಂದ್ರೆ +2 ಮಾಡ್ಕೊಂಡಿದ್ದಾರೆ. ಓಕೆ, ಇ ಎಫ್ ಜಿ ಅಂತ. ಓಕೆ, ಇನ್ನು ಜೇನ ಏನ್ ಮಾಡ್ಕೊಂಡಿದ್ದಾರೆ, ಜೇನ ಎಂ ಅಂತ ಮಾಡ್ಕೊಂಡಿದ್ದಾರೆ. ಎಂ ಅಂತಂದ್ರೆ JKL, ಎಂ ಅಂದ್ರೆ +3 ಮಾಡ್ಕೊಂಡಿದ್ದಾರೆ. ಹಾಗೆ ಒಂದೊಂದನ್ನ ಇಂಕ್ರೀಸ್ ಮಾಡ್ತಾ ಹೋಗಿದ್ದಾರೆ ಅವರು. ಓಕೆ, +4, ಓಕೆ, ಮತ್ತೆ +5, +6, +7 ಈ ತರ ಒಂದು ಇಂಕ್ರೀಸ್ ಮಾಡ್ಕೊಂಡು ಹೋಗಿದ್ದಾರೆ. ಒಟ್ಟಾರೆ ಎಲ್ಲವನ್ನು +1 2 3 4 5 6 7 8 ಅಂತ ಹಾಗೆ ಇಂಕ್ರೀಸ್ ಮಾಡ್ತಾ ಹೋಗಿದ್ದಾರೆ. ಒಂದೊಂದನ್ನೇ ಇಂಕ್ರೀಸ್ ಮಾಡ್ಕೊಂಡು ಹೋಗಿದ್ದಾರೆ. ಅದೇ ರೀತಿ ನೀವೇನಾದ್ರೂ ಏನ್ ಕೊಟ್ಟಿದ್ದಾರೆ, ಮೆಕ್ಯಾನಿಕ್ ಅನ್ನ ನೀವೇನಾದ್ರೂ ಇಂಕ್ರೀಸ್ ಮಾಡ್ತಾ ಹೋದ್ರೆ ನೋಡಿ, ಎಂ ನೆಕ್ಸ್ಟ್ ಯಾವ್ದು ಬರುತ್ತೆ, ಎನ್ ಎಲ್ಲದರಲ್ಲೂ ಇದೆ. ಓಕೆ, ಜಸ್ಟ್ ನೀವೊಂದು ಎನ್ ಅಂತ ಇಟ್ಕೊಳ್ಳಿ. ಓಕೆ, ಆ್ಯಂಡ್ ದೆನ್ ಇನ +2 ಅಂತ ಬರಬೇಕು. ಅಂದರೆ ಜಿ ಎಲ್ಲದರಲ್ಲೂ ಇದೆ. ಓಕೆ, ಇದು ಕೂಡ ನಾರ್ಮಲ್ ಆಗಿದೆ. ಆಮೇಲೆ C3 ಬರಬೇಕು. ಅಂದರೆ DEF, ಎಫ್ ಯಾವುದ್ರಲ್ಲಿದೆ ನೋಡಿ, 3rd ಪೊಸಿಷನಲ್ಲಿ ಎಫ್ ಇಲ್ಲಿದೆ, ಮತ್ತೆ ಇಲ್ಲಿದೆ. ಓಕೆ, ಹಾಗಾದ್ರೆ ಇದೆರಡನ್ನ ನಾವು ಕ್ಯಾನ್ಸಲ್ ಮಾಡಬಹುದು. ಓಕೆ, ಎಫ್ ಆಯ್ತು. ಇನ್ನು ಎಚ್ ಇದೆ. ಓಕೆ, ಎಚ್ ಅನ್ನೋದ್ರೆ ಇಲ್ಲಿ +4 ಬರೋಗುತ್ತೆ. HIJKL. ಓಕೆ, ಸಕ್ಕೆ ನೋಡಿ, ಕೆ. ಹಾಗಾಗಿ ಸೊ ಇದರಲ್ಲಿ ಒಂದೇ ಇದೆ, ಕೆ ಅಂತ ಇರುವಂಥದ್ದು ಒಂದೇ ಇದೆ, ಮತ್ತೆ ಬೇರೆ ಯಾವುದ್ರಲ್ಲೂ ಇಲ್ಲ, ಇದರಲ್ಲಿ ಇಲ್ಲ. ಹಾಗಾಗಿ ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. 34th ಕ್ವೆಶನ್ ಏನಿದೆ ನೋಡಿ, ಇಫ್ ಅ ಬಾಯ್ ವಾಕ್ಸ್ ಫ್ರಮ್ ಹೀಸ್ ಹೌಸ್ at 4 km/h, he reaches school 10 minutes early. ಸೊ 4 ಕಿಲೋಮೀಟರ್ ಸ್ಪೀಡಲ್ಲಿ ಅವನು ಹೋದರೆ ಅವನ ಶಾಲೆ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ 10 ನಿಮಿಷಗಳ ಮುಂಚೆ ಅವನು ರೀಚ್ ಆಗ್ತಾನೆ. ಇಫ್ ಹಿ ವಾಕ್ಸ್ at 3 km/h, he reaches 10 minutes late. What is the distance from his house to school? ಓಕೆ, ಕನ್ನಡದಲ್ಲಿ ಇನ್ನೊಂದ್ಸರಿ ಓದ್ತೇನೆ ನೋಡಿ. ಹುಡುಗ ಮನೆಯಿಂದ 4 ಕಿಲೋಮೀಟರ್ ಗಂಟೆಗೆ ನಡೆದುಕೊಂಡು ಹೋದರೆ ಶಾಲೆಯು ಆರಂಭವಾಗಲು 10 ನಿಮಿಷಗಳಿರುವಂತೆ ತಲುಪುತ್ತಾನೆ. ಅವನು 3 ಕಿಲೋಮೀಟರ್ ಪರ್ ಗಂಟೆಗೆ ನಡೆದುಕೊಂಡು ಹೋದರೆ 10 ನಿಮಿಷ ತಡವಾಗಿ ಶಾಲೆಯನ್ನು ತಲುಪುತ್ತಾನೆ. ಶಾಲೆಗೆ ಅವನ ಮನೆಯಿಂದ ದೂರ ಎಷ್ಟು ಅಂತ ಕ್ವೆಶನ್. ಓಕೆನಾ, ಅರ್ಥ ಆಯ್ತಾ? 4 km/h ಹೋದರೆ 10 ಮಿನಿಟ್ಸ್ ಬೇಗ ರೀಚ್ ಆಗ್ತಾನೆ. ಅಕಸ್ಮಾತ್ ಅವನು 3 km/h ಹೋದ್ರೆ 10 ಮಿನಿಟ್ಸ್ ಲೇಟಾಗಿ ಹೋಗ್ತಾನೆ. ಓಕೆ, ಲೇಟಾಗಿ ರೀಚ್ ಆಗ್ತಾನೆ. ಅಂದರೆ 10 ನಿಮಿಷ ಲೇಟಾಗಿ ಅವನ ಶಾಲೆನ ರೀಚ್ ಆಗ್ತಾನೆ. ಹಾಗಾದ್ರೆ ಮನೆಯಿಂದ ಶಾಲೆಗೆ ಇರುವಂತಹ ದೂರ ಎಷ್ಟು ಅಂತ ಕ್ವೆಶನ್. ಓಕೆ, ಸೊ ನಾವು ಕ್ಯಾಲ್ಕುಲೇಷನ್ ಮಾಡುವ. ಹೇಗೆ ನೋಡಿ, ಕನ್ಸಿಡರ್. ಸೊ ಅವನು x/3
ದಟ್ ಮೀನ್ಸ್ ಅವನು 3 ಕಿಲೋಮೀಟರ್ ಪರ್ ಅವರ್ ಹೋದಾಗ ಏನು ಇರುವಂಥದ್ದು ಮೈನಸ್ ಎಕ್ಸ್ ಬೈ 4 ದಟ್ ಈಸ್ ಅವನು 2 ಸ್ಪೀಡಲ್ಲಿ ಹೋಗ್ತಾನೆ, ಒಂದು ಎಕ್ಸ್ ಬೈ 4 ಮತ್ತು ಎಕ್ಸ್ ಬೈ 3 ಅಂತ ನಾವು ತಗೊಳ್ಳುವ. ಓಕೆ, ವಿಚ್ ಈಸ್ ಈಕ್ವಲ್ ಟು 1/3. ನೋಡಿ, ನಾವು ಈ ಕ್ಯಾಲ್ಕುಲೇಷನನ್ನು ಯಾಕೆ ತೊಗೊಂಡ್ವಿ ಅಂದರೆ ಇಲ್ಲಿ ಓಕೆ ಇಲ್ಲೇನು ಎಕ್ಸ್ ಅಂತ ತೊಗೊಂಡಿದ್ದೇವೆ ಅದು ಡಿಸ್ಟನ್ಸ್. ಓಕೆ, ಎಕ್ಸನ್ನು ನಾವು ಡಿಸ್ಟನ್ಸ್ ಅಂತ ತೊಗೊಂಡಿದ್ದೇವೆ. ಸೊ ಫಸ್ಟ್ ಅವನು ಏನು ತೊಗೊಂಡ, 3 ಕಿಲೋಮೀಟರ್ ಪರ್ ಅವರ್ ಹೋದಾಗ 10 ಮಿನಿಟ್ಸ್ ಲೇಟ್ ಆಗ್ತಾನೆ. ಓಕೆ, ಇನ್ನು 4 ಕಿಲೋಮೀಟರ್ ಪರ್ ಅವರ್ ಹೋದಾಗ 10 ಮಿನಿಟ್ಸ್ ಬೇಗ ಹೋಗ್ತಾನೆ. ನೋಡಿ, ಅಂದರೆ ಇದರಲ್ಲಿ ಡಿಫ್ರೆನ್ಸ್ ಎಷ್ಟಿದೆ 20 ಮಿನಿಟ್ಸ್. ಓಕೆ, 20 ಮಿನಿಟ್ಸ್ 20 ಮಿನಿಟ್ಸ್ ಡಿಫ್ರೆನ್ಸ್ ಇದೆ ಎರಡರ ಮಧ್ಯೆ. ಸೊ 20 ಮಿನಿಟ್ಸ್ ಅಂದರೆ ಏನು, 20 ಮಿನಿಟ್ಸ್ ಅಂದರೆ ಎಷ್ಟು ಬರುತ್ತೆ, 1/3 ಅಲ್ವಾ, 1/3 ಅಲ್ವಾ. ಸೊ ಹಾಗಾಗಿ 1/3 ಬಂತು. ಇದನ್ನು ನಾವು ಸಿಂಪ್ಲಿಫೈ ಮಾಡ್ತಾ ಹೋದರೆ ನೋಡಿ ಏನಾಗುತ್ತೆ. ಸೊ 4 ಇಂಟು ಎಕ್ಸ್ ದಟ್ ಈಸ್ 4x ಮೈನಸ್ 3x ಡಿವೈಡೆಡ್ ಬೈ 12 ಆಯಿತು, ಹೌದಾ. ಓಕೆ, ಸೊ ವಿಚ್ ಈಸ್ ಈಕ್ವಲ್ ಟು ಏನಾಯಿತು ಆವಾಗ ನೋಡಿ, 4x ಮೈನಸ್ 3x ವಿಚ್ ಈಸ್ ಈಕ್ವಲ್ ಟು ಎಕ್ಸ್ ಉಳಿತಲ್ಲ, ಎಕ್ಸ್ ಡಿವೈಡೆಡ್ ಬೈ 12 ಆಯಿತು. ಇಲ್ಲಿ ನಮ್ಗೆ ಆಲ್ರೆಡಿ ಗೊತ್ತಿದೆ, ಇಲ್ಲಿ ಇಚ್ ಈಸ್ ಈಕ್ವಲ್ ಟು 1/3 ಹಾಗೆ ಇದೆ. ಓಕೆ, ಇಚ್ ಈಕ್ವಲ್ ಟು 1/3. ಎಕ್ಸ್ ಇಂಟು 3 ದಟ್ ಈಸ್ 3x which is equal to 12 and say x is equal to 12 divided by 3 that is 4. Okay, so ಹಾಗಾದರೆ x is equal to 4 is right answer. ನೋಡಿ ಎಷ್ಟಿದೆ, ಎಲ್ಲಿದೇನು x is equal to 4. ಓಕೆ, ಇಲ್ಲಿದೆ ಅಲ್ಲ. ಸೊ x is equal to 4 is right answer. ಓಕೆ, ಸೊ if A's money to B, ನೋಡಿ ಏನು ಕೊಟ್ಟಿದ್ದಾರೆ, if A's money to B's money is 4:5. ಓಕೆ, A's money to B money is 4:5 ಅಂದರೆ ಎ ಮತ್ತು ಬಿ ನಡುವಿನ ವ್ಯತ್ಯಾಸ ಎಷ್ಟಿದೆ, ಎ ಮತ್ತು ಬಿ. ಓಕೆ, ಎ ಮತ್ತು ಬಿ 4:5 ಇದೆ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ B's money to C's money is 2:3. ಓಕೆ, ಏನು ಕೊಟ್ಟಿದ್ದಾರೆ, ಬಿ ಇಷ್ಟು ಸಿಗಿರುವಂಥದ್ದು 2:3. ಓಕೆ, and A has Rs 800, then total money among the A, B, C is, ನೋಡಿ ಅದ್ರ ಜೊತೆಗೆ ಏನು ಕೇಳಿದ್ದಾರೆ ಅಂತಂದರೆ ಎ ಹತ್ರ ಆಲ್ರೆಡಿ 800 ಇದೆ. ಹಾಗಾದರೆ ಮಿಕ್ಕಿದವ್ರ ಹತ್ರ ಇರುವಂಥದ್ದು ಏನು, ಇಲ್ಲಿ ನೋಡಿ ಒಂದ್ಸರಿ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಫಸ್ಟಿಗೆ ಕೊಟ್ಟಿರುವಂಥದ್ದು A ಇಷ್ಟು B. ಓಕೆ, A ಇಷ್ಟು B 4:5 ಇದೆ, B ಇಷ್ಟು C ದಟ್ ಈಸ್ 2:3 ಇದೆ. ಓಕೆ, ಎ ಹತ್ರ ಎಷ್ಟಿದೆ, ಎ ಹತ್ರ ಎಷ್ಟಿದೆ 800 ಇದೆ. ಓಕೆ, ಇಲ್ಲಿ ನಾವು ಮೊದಲಿಗೆ ಏನು ಮಾಡ್ಕೊಳ್ಳುವ ಅಂತಂದರೆ ನೋಡಿ, ಎ ಇಷ್ಟು ಬಿ ಮತ್ತು ಬಿ ಇಷ್ಟು ಸಿ ಎರಡರಲ್ಲಿ ಕಾಮನ್ ಇರುವಂಥದ್ದು ಬಿ. ಓಕೆ, ನೋಡಿ ಏನಿದೆ ಇಲ್ಲಿ ಕಾಮನ್ನು, ನೋಡಿ ಇಲ್ಲಿ ಬಿ ಇದೆ. ಓಕೆ, ಇಲ್ಲಿ ಬಿ ಇದೆ ಅಂದರೆ ಇಲ್ಲಿ ಬಿ ಇದೆ, ಇಲ್ಲಿ ಬಿ ಇದೆ ಅಂತ ಇದೊಂದು ನೆನಪಿರಲಿ ನಿಮಗೆ. ಓಕೆ, ಸೊ AX ಇಷ್ಟು BX ಅಂತ ತಗೊಳ್ಳುವ. ಸೊ ದಟ್ ಈಸ್ 4x ಇಷ್ಟು 5x. ಓಕೆ, ನೆಕ್ಸ್ಟು BC, ಸಾರಿ ಇದು ಎಕ್ಸ್ ಅಂತ ಇಲ್ಲಿ ಬೇಡ, ಅಲ್ಲಷ್ಟೇ ಸಾಕು. ಓಕೆ, ಆ್ಯಂಡ್ B ಇಷ್ಟು C ಇದೆ, B ಇಷ್ಟು C, ಅದನ್ನು ನಾವೇನಂತ ತಗೊಳ್ಳುವ, y ತಗೊಳ್ಳುವ ಕಾಮನ್ ಫ್ಯಾಕ್ಟರ್. ಓಕೆ, y. ಓಕೆ, 3:2 ಇದೆಲ್ಲ 3:y ಅಂತ ತಗೊಂಡ್ವಿ. ಓಕೆ, ನೆಕ್ಸ್ಟ್ ಏನಾಯ್ತು ಹಾಗಾದರೆ, ಸೊ ಕಾಮನ್ ಎಲ್ ಸಿ ಎಮ್ ಏನು ಬರುತ್ತೆ ನೋಡಿ, ಇದರಲ್ಲಿ ನೋಡಿ ಕಾಮನ್ ಎಲ್ ಸಿ ಎಮ್ ತೆಗೆದ್ರೆ ಇಲ್ಲಿ ನೋಡಿ 4 ಮತ್ತು 5ಗೆ ಎಲ್ ಸಿ ಎಮ್ ತೆಗೆದ್ರೆ ನಮಗೆ ಎಲ್ ಸಿ ಎಮ್ ಎಷ್ಟು ಬರುತ್ತೆ, ಎಲ್ ಸಿ ಎಮ್ ಇಲ್ಲಿ 5 ಬರುತ್ತೆ. ಓಕೆನಾ, ಆ್ಯಂಡ್ 2 ಮತ್ತು 3 ಇಲ್ಲಿ ಎಲ್ ಸಿ ಎಮ್ ತೆಗೆದ್ರೆ ಎಷ್ಟು ಬರುತ್ತೆ, ಎಲ್ ಸಿ ಎಮ್ಮು ದಟ್ ಈಸ್ 2 ಬರುತ್ತೆ. ಓಕೆ, ಇನ್ನು ನಮ್ಗೆ ಗೊತ್ತಿರೋ ಹಾಗೆ ಎರಡರಲ್ಲಿ ಕಾಮನ್ ಇರುವಂಥದ್ದು ಬಿ.
ಓಕೆ, ಹಾಗಾದರೆ ಬಿ ಎರಡರಲ್ಲಿ ಕಾಮನ್ ಇದೆ. ಹಾಗಾದರೆ ಎರಡನ್ನೂ ನಾವು ಗುಣಿಸಿದರೆ ಎಷ್ಟಾಗುತ್ತೆ? ಓಕೆ, ಸೊ 5 into 2 that is 10 ಆಯಿತು. ಓಕೆ, 10 ಆಯಿತು. ನೋಡಿ, ಇನ್ನು ನಮ್ಗೆ ಗೊತ್ತಿರೋ ಹಾಗೆ ಬಿನ ವ್ಯಾಲ್ಯೂ 10 ಆಯಿತು. ಅಂದರೆ ಬಿನ ವ್ಯಾಲ್ಯೂ ಎಷ್ಟಾಗಿದೆ ಇವಾಗ? 10 ಆಗಿದೆ. ಹಾಗಾದರೆ ಎ ಇಷ್ಟು ಬಿ ಇಷ್ಟು ಸಿ ಇಚ್ ಇಸ್ ಈಕ್ವಲ್ ಟು, ಸೊ 8 ಇಷ್ಟು 10 ಇಷ್ಟು 50 ಆಗುತ್ತೆ. ಓಕೆ, ಏನಾಯಿತು? 8 ಇಷ್ಟು 10 ಇಷ್ಟು 15 ಆಯಿತು. ಓಕೆ, ಸೊ ಇದನ್ನು ನಾವು ಎಲ್ಲದನ್ನ ನಾವು ಆ್ಯಡ್ ಮಾಡ್ತಾ ಹೋದರೆ ಟೋಟಲ್ ಎಷ್ಟಾಗುತ್ತೆ? ಸೊ 33 ಆಗುತ್ತೆ. ಓಕೆ, 33 ಆಯಿತಾ? ಹಾಗಾಗಿ ನೋಡಿ, ಅಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ ಅವರು ಏನು, ಎ ಹತ್ರ ಎಷ್ಟಿದೆ ಆಲ್ರೆಡಿ? 800 ಇದೆ. ಓಕೆ, 800 ಅಂದರೆ 8 ಪಾರ್ಟು. ಓಕೆ, 8 ಪಾರ್ಟು ಇಂಟು 100 ಇದೆ. ಓಕೆ, ಇದು ನಮಗೆ ಗೊತ್ತಿರಲಿ, 8 ಪಾರ್ಟ್ ಇಂಟು 100 ಇದೆ. ಓಕೆ, ಸೊ ದ ಟೋಟಲ್ ಏನಾಯಿತು? 33 ಆಯಿತು. ಹಾಗಾದರೆ ಈ 100 ಜೊತೆ ನಾವೇನಾದರೂ 33ನ ಗುಣಿಸಿದರೆ ಎಷ್ಟಾಗುತ್ತೆ? ಸೊ ಟೋಟಲ್ ನಮಗೇನು ಬರುತ್ತೆ ಅವಾಗ? 33,300 ಬರುತ್ತೆ. ಓಕೆ, ಸೊ ಹಾಗಾದರೆ ರೈಟ್ ಆನ್ಸರ್ ಈಸ್ ಎಷ್ಟು ಬಂತು? 3,300 ಈಸ್ ರೈಟ್ ಆನ್ಸರ್. ಎಲ್ಲಿದೆ ನೋಡಿ, ಇಲ್ಲಿದೆ. 3,300 ಈಸ್ ರೈಟ್ ಆನ್ಸರ್. ಓಕೆ.